ಸೀಮಂತ ಅಂದಮೇಲೆ ಬಾಗಿನ ಕೊಡೋದು ಇದ್ದೇ ಇರುತ್ತೆ. ಮೊದಲಿಗೆ ವಿಘ್ನ ನಿವಾರಕ ಗಣೇಶನ ಪೂಜೆ, ಆಮೇಲೆ ಎಲ್ಲ ಧರ್ಮದ ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮ ಹಣ್ಣು ಹಂಪಲಿನ ಬಾಗಿನ ವಿನಿಯೋಗ. ಓಡಲಲ್ಲಿ ಪುಟ್ಟ ಕಂದನನ್ನಿಟ್ಟುಕೊಂಡಿದ್ದ ಆ ತಾಯಿಯರ ಮನಸ್ಸುಗಳಲ್ಲಿ ಏನೋ ಒಂಥರ ಸಂಭ್ರಮ, ಖುಷಿ. ಎಲ್ಲ ಕಾರ್ಯಕ್ರಮಗಳಂತೆ ಇದಕ್ಕೂ ಕೂಡ ಸಂಪ್ರದಾಯವನ್ನ ಅನುಸರಿಸಲಾಗಿತ್ತು. ಮೊದಲು ವಿಘ್ನ ನಿವಾರಕ ವಿನಾಯಕನಿಗೆ ಪೂಜೆ ಸಲ್ಲಿಸಲಾಯಿತು. ಗಜಮುಖನೇ ಗಣಪತಿ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಗಜಮುಖನೇ ಗಣಪತಿ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಶಾಸ್ತ್ರೋಕ್ತವಾಗಿ ನಡೆದ ಸೀಮಂತ ಕಾರ್ಯಕ್ರಮದಲ್ಲಿ 1000 ಗರ್ಭಿಣಿಯರು ಬಾಗಿನ ಸ್ವೀಕರಿಸಿದ್ರು. ಈ ಸೀಮಂತದ ವಿಶೇಷ ಅಂದ್ರೆ ಅಲ್ಲಿ ಯಾವುದೇ ಜಾತಿ ಧರ್ಮ ಭೇದಗಳು ಕಾಣಲಿಲ್ಲ. ಎಲ್ಲ ಧರ್ಮದ ಹೆಣ್ಣು ಮಕ್ಕಳು ಸೀಮಂತದಲ್ಲಿ ಪಾಲ್ಗೊಂಡಿದ್ರು. ಗರ್ಭಿಣಿಯರಿಗೆ ಹಣ್ಣು ಹಂಪಲುಗಳನ್ನಿತ್ತು ಶಾಸ್ತ್ರೋಕ್ತವಾಗಿ ಬಾಗಿನ ನೀಡಲಾಯಿತು. ಗರ್ಭಿಣಿಯರು ಸಂತಸ ಹಂಚಿಕೊಂಡಿದ್ದು ಹೀಗೆ. ತುಂಬಾ ಖುಷಿ ಆಗ್ತಾ ಇದೆ. ಬಡ ಹೆಣ್ಮಕ್ಳಿಗೆ ತುಂಬಾ ಅನುಕೂಲ ಆಗುತ್ತೆ. ಕೆಲವ್ರಿಗೆ ಅಣ್ಣ ತಂಗಿ ಅಪ್ಪ ಅಮ್ಮ ಯಾರು ಇರಲ್ಲ, ಅಂಥವ್ರಿಗೆ ಯಾವುದೇ ಶ್ರೀಮಂತ ಮಾಡೋಕ್ಕಾಗಲ್ಲ. ಇಂಥ ಒಂದು ಪ್ರೋಗ್ರಾಮ್ ಮಾಡಿಕೊಟ್ರೆ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಒಬ್ಬ ಹೆಣ್ಮಗಳು ತಾಯಾದಾಗ ಈ ವಿಷಯದಿಂದ ಎಷ್ಟೋ ಜನಕ್ಕೆ ತೊಂದರೆ ಆಗಿರುತ್ತೆ, ಅವರೆಲ್ಲ ಖುಷಿ ಪಡುವಂಥ ಕಾರ್ಯಕ್ರಮ. ಇವ್ರು ನಮ್ಮ ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ನಂತರ ಮುತ್ತೈದೆಯರು ಗರ್ಭಿಣಿಯರಿಗೆ ಅರಿಶಿನ ಕುಂಕುಮ ಹಚ್ಚಿ ಹೂ ಮುಡಿಸಿ ಹಸಿರು ಬಳೆಗಳನ್ನ ತೊಡಿಸಿದ್ರು. ಇದು ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ತಂದಿತು. ತಾಯ್ತನದ ಹೊಸ್ತಿಲಲ್ಲಿರುವ ಮನಸ್ಸು ಸಿಹಿ ಭೋಜನವನ್ನು ಬಯಸುತ್ತೆ. ಅದಕ್ಕೂ ಅಲ್ಲಿ ಕೊರತೆ ಇರಲಿಲ್ಲ. ಎಷ್ಟೋ ಮನೆಗಳಲ್ಲಿ ತಾಯಿಯರಿಗೆ ಸೀಮಂತದ ಭಾಗ್ಯ ಇರೋದಿಲ್ಲ. ಅಂಥ ಭಾಗ್ಯ ಕಳೆದುಕೊಂಡವರು ಎಷ್ಟೋ ಜನ ಈ ಸೀಮಂತ ಕಾರ್ಯಕ್ರಮದಲ್ಲಿದ್ದರು. ಈ ಸೀಮಂತ ಸಂಭ್ರಮದಲ್ಲಿ ಭೋಜನ ವ್ಯವಸ್ಥೆಯು ಭರ್ಜರಿಯಾಗಿತ್ತು. ಅದರಲ್ಲೂ ಗರ್ಭಿಣಿಯರಿಗಾಗಿ ವಿಶೇಷ ಭೋಜನದ ವ್ಯವಸ್ಥೆ ಇತ್ತು. ಸಿಹಿ ಹೋಳಿಗೆ, ಜಿಲೇಬಿ ಸೇರಿದಂತೆ ವಿವಿಧ ಬಗೆಯ ಭೂರಿ ಭೋಜನ ಸವಿದು ಗರ್ಭಿಣಿಯರು ಸಂತಸಪಟ್ಟರು. ಇದು ನಮ್ಮ ಹಿಂದೂ ಸಂಸ್ಕೃತಿನ ಎತ್ತಿ ಹಿಡಿಯುವಂಥ ಒಂದು ಮೊದಲನೇ ಕಾರ್ಯಕ್ರಮ ಆಗಿದೆ. ಅದು ಈ ಯಲಹಂಕ ನಗರ ಕ್ಷೇತ್ರದ ವಿಶ್ವನಾಥ್ ಅವರು ಆಚರಿಸಿದ್ರೆ ನನಗೆ ತುಂಬ, ನನ್ನ ಅಣ್ಣನಾಗಿ ಅವರು ನಮಗೆ ಈ ರೀತಿ ಮಾಡೋದು ನನಗೆ ತುಂಬ ಖುಷಿ ಆಗ್ತಾ ಇದೆ. ಈ ರೀತಿ ಕಾರ್ಯಕ್ರಮಗಳು ಇನ್ನೂ ಮುಂದುವರೆದ್ರೆ ಒಬ್ಬ ತಾಯಿನೇ ಮುಂದಿನ ಒಳ್ಳೆ ಪ್ರಜೆಯನ್ನು ಕೊಡುವಂಥ ಭವಿಷ್ಯ ಇದಾಗಿರೋದ್ರಿಂದ ಈ ರೀತಿ ಕಾರ್ಯಕ್ರಮಗಳು ಇನ್ನೂ
ಎಲ್ಲ ಕಡೆನೂ ನಮ್ಮ ಕರ್ನಾಟಕ ರಾಜ್ಯದಲ್ಲೆಲ್ಲ ಇಲ್ಲಿ ಭಾರತದಲ್ಲೇ ನಡಿಬೇಕು ಅಂತ ಒಬ್ಬ ತಾಯಿಯಾಗಿ ಆಶಿಸ್ತೀನಿ. ಇನ್ನು ಊಟದ ಬಳಿಕ ಎಲೆ ಅಡಿಕೆ ಶಾಸ್ತ್ರವು ಸೀಮಂತದಲ್ಲಿತ್ತು. ಬಾಯಿ ಚಪ್ಪರಿಸೋದಕ್ಕೆ ಎಲೆ ಅಡಿಕೆ ವ್ಯವಸ್ಥೆಯನ್ನೂ ಮಾಡಲಾಗಿತ್ತು. ಗರ್ಭಿಣಿಯರು ಎಲೆ ಅಡಿಕೆ ಸವಿದು ತಮಗೆ ಕೊಟ್ಟ ಬಾಗಿನವನ್ನ ಸಂತೋಷದಿಂದ ತೆಗೆದುಕೊಂಡು ಮನೆ ಕಡೆ ಹೆಜ್ಜೆ ಹಾಕಿದ್ರು. ಒಟ್ನಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರ ಸಂಭ್ರಮವಂತೂ ಹೇಳತಿರದು. ಮನೆಯಲ್ಲಿ ಸೀಮಂತ ಭಾಗ್ಯದಿಂದ ವಂಚಿತರಾಗಿದ್ದ ಸಾವಿರಾರು ಮಹಿಳೆಯರು ಸಾಮೂಹಿಕ ಸೀಮಂತದಲ್ಲಿ ಭಾಗವಹಿಸುವ ಅದೃಷ್ಟವನ್ನ ತಮ್ಮದಾಗಿಸಿಕೊಂಡ್ರು. ಶ್ರೀನಿವಾಸ ಜೊತೆ ಆನೇಕಲ್ ಮಂಜುನಾಥ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಅಂಥದ್ದೊಂದು ಸಂಭ್ರಮದಲ್ಲಿ ಸೀಮಂತ ಮಾಡಿಸಿಕೊಂಡ ಆ ಹೆಣ್ಣು ಮಕ್ಕಳ ಬಾಳು ಹಸನಾಗಲಿ, ಅವರ ಒಡಲಲ್ಲಿ ಮುದ್ದು ಮುದ್ದಾದ ಪುಟಾಣಿ ಹುಟ್ಟಿ ಬರಲಿ ಅಂತ ನಾವು ಹಾರೈಸೋಣ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.